ಬಜೆಟ್ ಮಂಡನೆಯಾಗಿದೆ. ಪ್ರಶಾಂತ್, ಹೆಚ್ಚಿನ ಸಾಲ ರಾಜ್ಯದ ಮೇಲೆ ಖಂಡಿತವಾಗಿಯೂ ಒಂದು ಹೊರೆ ತಂದುಕೊಡುತ್ತೆ. ಅದರ ಜೊತೆಗೆ ಬಹಳ ನಿರೀಕ್ಷೆಗಳಿದ್ವು, ಎಲೆಕ್ಷನ್ಸ್ ಇದೆ, ಗ್ಯಾರಂಟಿಗಳಿವೆ, ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಲ ಮಾಡಲೇಬೇಕು. ಎಲ್ಲಿಂದ ತರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ನನಗನ್ಸುತ್ತೆ ನೋಡಿ, ಈಗ ಅದು ಸರಿ ತಪ್ಪು ನಾವು ಚರ್ಚೆಗಳನ್ನು ನಡೆಸ್ಬೋದು. ಎಂಡ್ ಆಫ್ ದ ಡೇ ರಾಜ್ಯದ ಮತದಾರ ಇದ್ರ ಬಗ್ಗೆ ಏನು ತೀರ್ಪು ಕೊಡ್ತಾನೆ ಅನ್ನೋದೇ ನನಗೆ ಮುಖ್ಯ ಆಗುತ್ತೆ. ಓಕೆ, ಸರಿ, ಈ ಕೆಲವರು ಈಗ ಬಿ ಜೆ ಪಿಯವರು ಅದನ್ನು ಟೀಕಿಸ್ತಾರೆ, ಕಾಂಗ್ರೆಸ್ನವ್ರು ಪರ ವಹಿಸಿ ಮಾತಾಡ್ತಾರೆ. ಈ ಪರ ವಿರೋಧದ ಚರ್ಚೆ ಪ್ರತಿ ಬಜೆಟ್ನ ನಂತರ ನಾವು ನೋಡ್ತೀವಿ. ಅವ್ರವ್ರ ಸರ್ಕಾರ ಇದ್ದಾಗ ಅವ್ರವ್ರದ್ದು ಅತ್ಯಂತ ಗ್ರೇಟ್ ಬಜೆಟ್ ಅಂತಾರೆ. ಆದರೆ ಒಂದು ರೀತಿ ಅದು ಗ್ರಾಮಫೋನ್ ಹಚ್ಕೊಂಡೇ ಇರ್ತಾರೆ. ನನಗೆ ಆ ರಾಜಕೀಯ ಪಕ್ಷಗಳ ಈ ಹೇಳಿಕೆಗಳನ್ನು ನಾನು ಪ್ರತಿ ಬಾರಿ ಬಜೆಟ್ನ ನಂತರ ನೋಡಿದ್ದೀನಿ. ಅದು ಪ್ರಶ್ನೆ ಅಲ್ಲ. ಪ್ರಶ್ನೆ ನನಗನ್ನಿಸ್ತಕ್ಕಂಥದ್ದು, ಈ 5 ಗ್ಯಾರಂಟಿಗಳಿಗೆ ಒಂದು 52,000 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದಾರೆ. ಅದರಿಂದ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ನಾನು ಅನ್ನೋದು ಗ್ರೇಟ್ ಅಸೆಟ್ಸ್ ಜನರೇಷನ್ ದೃಷ್ಟಿಯಿಂದ ಅಲ್ಲ, ದೈನಂದಿನ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಏನು ನಡೀತಾ ಇರುತ್ತೆ ನಗರ ಪ್ರದೇಶಗಳಲ್ಲಿ, ಹಳ್ಳಿ ಪ್ರದೇಶಗಳಲ್ಲಿ, ಅದರ ಮೇಲೆ ಒತ್ತಡ ಬಿದ್ದಿದೆ. ಇದನ್ನು ಕಾಂಗ್ರೆಸ್ನ ಶಾಸಕರೇ ಖಾಸಗಿಯಾಗಿ ಭಾಳ ಸಲ ಹೇಳ್ತಿರ್ತಾರೆ, ಇಲ್ಲ ನಮ್ಗೆ ರಸ್ತೆಗೆ ಹಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಜನ ಹೋದಾಗ ಇಲ್ರಿ ಹಣ ಇಲ್ಲ ಅಂತ ಹೇಳಿ ಕಳಿಸ್ತಕ್ಕಂಥದ್ದು ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಇದರ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಏನು ಅನ್ನೋದೇ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಈ ಬಜೆಟ್ ಈ ರೀತಿಯ 52,000 ಕೋಟಿಯಷ್ಟು ಹಣವನ್ನು 5 ಗ್ಯಾರಂಟಿಗಳಿಗೆ ಕೊಡ್ತಕ್ಕಂಥದ್ದು ಆರ್ಥಿಕವಾಗಿ ಸರಿಯಲ್ಲ. ಅದರಲ್ಲೇನು ಪ್ರಶ್ನೆನೇ ಇಲ್ಲ, ಅದು ಆರ್ಥಿಕವಾಗಿ ಸರಿಯಲ್ಲ. ಪೊಲಿಟಿಕಲಿ ಸರಿನೋ ತಪ್ಪು ಅನ್ನೋದರ ಮೇಲೆ ಈ ಗ್ಯಾರಂಟಿಗಳು ಮುಂದುವರಿತಾವ ಇಲ್ಲವೋ ಅನ್ನೋದು ಸ್ಪಷ್ಟವಾಗಿ. ಹೀಗಾಗಿ ನನಗನ್ಸುತ್ತೆ, ಲೆಟ್ಸ್ ವೇಟ್ ಫಾರ್ ಲೋಕಸಭಾ ಇಲೆಕ್ಷನ್ಸ್. ಲೋಕಸಭಾ ಇಲೆಕ್ಷನ್ಸ್ ವಿಲ್ ಬಿ ಲಿಟ್ಮಸ್ ಟೆಸ್ಟ್. ಈ ರೀತಿಯ 52,000 ಕೋಟಿಯಷ್ಟು ಹಣವನ್ನು ಪ್ರತಿ ವರ್ಷ ನಾವು ಅಪಾತ್ರರು ಅನ್ನಿಸ್ಕೊಳ್ಳೋರ್ಗೂ ಖರ್ಚು ಮಾಡಬೇಕಂತ. ನಾನು ಅಪಾತ್ರರು ಅಂದರೆ ಭಾಳ ಇದರಲ್ಲಿ ಹೇಳ್ತೀನಿ, ಅಪಾತ್ರ ದಾನ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಆರ್ಥಿಕವಾಗಿ ಸಬಲರು ಯಾರಿಗೆ ಆಕ್ಸೆಸ್ ಟು ಮನಿ ಇದೆ, ಆಕ್ಸೆಸ್ ಟು ಪವರ್ ಇದೆ, ಆಕ್ಸೆಸ್ ಟು ಒಂದು ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿವೆ, ಅವು ಯಾಕೆ ನೀವು ಈ ಪುಕ್ಕಟೆ ಹಣವನ್ನು ಕೊಡ್ತಾ ಇದ್ದೀರಿ? ಯಾರು ಅರ್ಹರಿದ್ದಾರೋ ಅವರನ್ನ ಬೈಫರ್ಕೇಟ್ ಮಾಡಬೇಕು ಅಂತ ರಾಜ ವ್ಯವಸ್ಥೆ ಬಂದಿದ್ದೇ ಯಾಕೆ? ಉಳ್ಳವರಿಂದ ಹಣವನ್ನು ತೆಗೆದುಕೊಂಡು ಯಾರಿಗಿಲ್ಲವೋ ಅವ್ರು ಕೊಡಿ ಅಂತ. ಅದರಲ್ಲಿ ಯಾರು ತಪ್ಪಿದೆ? ಬಡವರಿಗೆ ಈಗ ಅಕ್ಕಿ ಕೊಡ್ತಾ ಇದ್ದಾರೆ, ಯಾರಾದರೂ ಅದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯನಾ? ಯಾಕಂದರೆ ರಾತ್ರಿ ಊಟ ಇಲ್ಲದೆ ಹೋಗ್ತಕ್ಕಂಥ ಲಕ್ಷಾಂತರ ಕುಟುಂಬಗಳಿವೆ, ಅವಳಿಗೆ ಅಕ್ಕಿ ಕೊಡಿ. ಆದರೆ ಎಲ್ಲಿ ಅಕ್ಕಿ ಕೊಡ್ತಾ ಇದ್ದೀರಿ ಅವ್ರು ನೆಕ್ಸ್ಟ್ ಡೇ ಅದನ್ನು ತೆಗೆದುಕೊಂಡು ಹೋಗಿ ಮಾರ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಅಕ್ಕಿ ಕೊಡ್ತಾ ಇದ್ದೀರಿ? ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿ, ಈಗ ನಮ್ಮ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ, ನಿಮ್ಮ ಅಪಾರ್ಟ್ಮೆಂಟ್ನಲ್ಲಿ ಫ್ರೀ ಯಾಕೆ ಕೊಡ್ಬೇಕು ರವೀಂದ್ರ ರೇಷ್ಮೆ ಅವರೇ? ನನಗೆ ಯಾಕೆ ಫ್ರೀ ಕೊಡಬೇಕು? ನಾನು ಐ ಎಮ್ ಎ ಟ್ಯಾಕ್ಸ್ ಪೇಯರ್, ನನಗೆ ಯಾಕೆ ಫ್ರೀ ಕೊಡಬೇಕು ಅದು ವಿದ್ಯುತ್ತನ್ನು? ಇದನ್ನು ಸರ್ಕಾರ ಬೈಫರ್ಕೇಶನ್ ಮಾಡದೆ ಹೋದರೆ ಇದು ಆರ್ಥಿಕವಾಗಿ ಹೊರೆ, ಆ ಒತ್ತಡ ಹೆಂಗೆ ಕಮ್ಮಿ ಆಗಬಹುದು ಪ್ರಶಾಂತ್ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಸರ್ಕಾರ ಯೋಚನೆ ಮಾಡುತ್ತೆ? ನೀವು ಇದನ್ನು ಸರಿಯಾಗಿ ಐಡೆಂಟಿಫೈ ಮಾಡಬೇಕು. ಫಲಾನುಭವಿಗಳನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ನಿಶ್ಚಿತವಾಗಿ ಐಡೆಂಟಿಫೈ ಮಾಡಲೇಬೇಕಾಗತ್ತೆ. ಎಷ್ಟು ದಿನ ಇದನ್ನು ಮುಂದುವರಿಸ್ಲಿಕ್ಕೆ ಸಾಧ್ಯ ಇದೆ? ನೋಡಿ ನೀವು ಖರ್ಚು ಮಾಡಿ, ನನ್ನ ಕಾಮನ್ ಸೆನ್ಸ್ ಪ್ರಕಾರ ಗೌರೀಶ್ ಅವರೇ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಖರ್ಚು ಮಾಡಿ. ನಮ್ಮ ಅಪ್ಪ ಏನು ಹೇಳ್ತಾರೆ, ಖರ್ಚು ಮಾಡಿ, ಮದುವೆಗಳಿಗೆ ನಿನ್ನ ಎಷ್ಟು ಯೋಗ್ಯತೆ ಇದೋ ಅಷ್ಟು ಖರ್ಚು ಮಾಡು, ಮಗನ ಬರ್ಡೇಗೆ ಎಷ್ಟು ಯೋಗ್ಯತೆ ಇದೋ ಅಷ್ಟು ಖರ್ಚು ಮಾಡು. ಮನೆಗೆ ಖರ್ಚು ಮಾಡ್ತೀಯ, ಒಂದು 10 ಲಕ್ಷ ಜಾಸ್ತಿ ಒಳ್ಳೆ ಮನೆ ಹೇಳಿದ್ರು, ಅದು 100ಕ್ಕೆ 100ರಷ್ಟು ಸತ್ಯ. ಅಂದರೆ ಹರಿಗೆ ಕೊಡಿ. ನೀವು ಜಾಹೀರಾತು ಬರೀ ಘೋಷಣೆ ಮೂಲಕ 1,70,00,000 ಗೃಹಿಣಿಯರಿಗೆ ಗೃಹಲಕ್ಷ್ಮಿ ಯೋಜನೆ ತಲುಪುತ್ತೆ ಅಂತೀರ. 30 ಲಕ್ಷಕ್ಕೆ ಮಾತ್ರ ತಲುಪುತ್ತೆ ಅಂತ ಅದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಅವರು ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾರೆ. ಅಂದರೆ ಘೋಷಣೆನಲ್ಲಿ ಮಿಂದೋಗ್ಬೇಡಿ ನೀವು ಕಾಂಗ್ರೆಸ್ ಸರ್ಕಾರ. ಇವತ್ತು ಅರ್ಹರಿಗೆ ಅಂತ ಒಂದು ಪ್ರಶಾಂತ್ ಸರ್ ಹೇಳೋದು 100ಕ್ಕೆ 100ರಷ್ಟು ನಿಜ. ಉಳ್ಳವರಿಗೆ ಅಂತ ಅಂತಾಗ ಉಳ್ಳವ್ರ ಹತ್ರ ಕಿತ್ಕೊಳ್ಳೋದು ಅಂತಲ್ಲ, ನೀವು ಅರ್ಹರಿಗೆ ಕೊಡಿ, ಯಾರು ಬೇಡ ಅನ್ನಲ್ಲ. ಪ್ರಶಾಂತ್ ಇದನ್ನೇ ಮೊದಲಿಂದಲೂ ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇರೋದು ಅದನ್ನೇ, ಯಾರು ಅರ್ಹರಿದ್ದಾರೋ. ಈಗ ಮನೆಯಲ್ಲಿ BMW ಕಾರ್ ಇಟ್ಕೊಂಡು ನಾನು ಬಸ್ ಹತ್ಕೊಂಡು ಆರಾಮಾಗಿ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಟಿಕೆಟ್ ದುಡ್ಡು ಕೊಡೋದಿಲ್ಲ ಅಂತಾನೋ, ಅಥವಾ 3 ಕೋಟಿ ರೂಪಾಯಿ ಒಂದು ಅಪಾರ್ಟ್ಮೆಂಟ್ ತಗೊಂಡು 200 ಯೂನಿಟ್ ಕರೆಂಟ್ನ ನಾನು ಫ್ರೀ ಆಗಿ ತಗೋತೀನಿ ಅಂತಾನೋ, ಇದರಿಂದ ಈ ರೀತಿ ವಿಂಗಡಣೆ ಮಾಡೋದ್ರಿಂದ ಬಹುಶಃ ಸರ್ಕಾರಕ್ಕೆ ಇದರಿಂದ ದುಡ್ಡು ಉಳಿಯುತ್ತೆ. ಕರ್ನಾಟಕ 1970ರ ದಶಕದಲ್ಲೂ ಕೂಡ ಇಡೀ ರಾಷ್ಟ್ರಕ್ಕೆ ಮಾದರಿ ರಾಜ್ಯ ಆಗಿತ್ತು. ದೇವರಾಜ ಅರಸು
MY ಘೋರ್ಪಡೆ ಮತ್ತು ಡಾಕ್ಟರ್ ನಂಜುಂಡಪ್ಪ ಅವರ ಆ ತ್ರಿಮೂರ್ತಿಗಳು ಇಡೀ ದೇಶಕ್ಕೆ ಮಾದರಿ ಆಗುವಂಥ ಜನಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಬಡತನ ನಿವಾರಣಾ ಕಾರ್ಯಕ್ರಮಗಳನ್ನು ಮಾಡಿದರು. ಮುಂದೆ ರಾಷ್ಟ್ರೀಯ ಯೋಜನಾ ಆಯೋಗ ಕರ್ನಾಟಕ ಕಾರ್ಯಕ್ರಮಗಳು ಅಳವಡಿಸಿಕೊಡ್ತು. ಅದಾದ ನಂತರ ಮತ್ತೊಂದು 2 ದೇಶದ ಆರ್ಥಿಕ ಇತಿಹಾಸದಲ್ಲೇ 2 ಡಿಫೈನಿಂಗ್ ಇಯರ್ಸ್ 1971 1991. 1971ರಲ್ಲಿ ಗರೀಬಿ ಹಟಾವೋ ಮಾದರಿ ಆ ತತ್ವವನ್ನು ಆಧರಿಸಿಬಿಟ್ಟು 20 ವರ್ಷಗಳ ಕಾಲ ಚಾಲ್ತಿಯಲ್ಲಿತ್ತು. 1991ರ ನಂತರ ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು PV ನರಸಿಂಹರಾಯರು ತಂದ ಬದಲಾವಣೆ ಏನಿದೆ ಅದು ಮೌನ ಕ್ರಾಂತಿ. ಅಂದರೆ ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ, ತಂತ್ರಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ. ನನಗೆ ಆಶ್ಚರ್ಯ ಆಗುತ್ತೆ, ಇವತ್ತು 33ನೇ ವರ್ಷ ಆ ಜಾಗತೀಕರಣದ ಆರ್ಥಿಕ ನೀತಿ ಜಾರಿಗೆ ಬಂದು ಸಿದ್ದರಾಮಯ್ಯ ಸ್ವತಃ ಕಾಂಗ್ರೆಸ್ ಸರ್ಕಾರವೇ ಇಲ್ಲಿದ್ದರೂ ಕೂಡ ಒಬ್ಬರು ಕೂಡ ಜಾಗತೀಕರಣ ನೆನಪಿಸ್ಕೊಳ್ತಾ ಇಲ್ಲ. ಅದರ ಸಾಧಕ ಬಾಧಕಗಳು ಏನಾದವು? ಅದರಲ್ಲೂ ಇಡೀ ರಾಷ್ಟ್ರದಲ್ಲೇ ಜಾಗತೀಕರಣದ ಗರಿಷ್ಠ ಲಾಭವನ್ನು ಪಡ್ಕೊಂಡದ್ದು ಬೆಂಗಳೂರು. ಸಿಲಿಕಾನ್ ವ್ಯಾಲಿಯಾಗಿ ಗಾರ್ಡನ್ ಸಿಟಿ ಆಗಿದ್ದ ಬೆಂಗಳೂರು ಸಿಲಿಕಾನ್ ವ್ಯಾಲಿಯಾಗಿ ಪರಿವರ್ತನೆ ಆಗಿದೆ ಈ 33 ವರ್ಷಗಳ ಅವಧಿಯಲ್ಲಿ. ಅದರ ಪ್ರಸ್ತುತಿಯನ್ನು ಗುರುತಿಸಿದ್ದು ಅವ್ರು ಹೇಳಿದಾಗ SM ಕೃಷ್ಣ ಅವರು ಮಾತ್ರ. SM ಕೃಷ್ಣ ಅವರು ಖಾಸಗಿ ಕಾರ್ಪೊರೇಟ್ ವಲಯದ ಬಗ್ಗೆ ತುಚ್ಛವಾಗಿ ಮಾತಾಡೋದ್ರ ಬದಲು ಅವರನ್ನು ಧನಾತ್ಮಕವಾಗಿ ಬಳಸ್ಕೊಂಡ್ರು. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋ ಪ್ರಯೋಗ ಇಡೀ ದೇಶದಲ್ಲಿ ಮೊದಲನಾಗಿ ಮಾಡಿದ್ದು, ಯಶಸ್ವಿಯಾಗಿ ಮಾಡಿದ್ದು SM ಕೃಷ್ಣ ಅವರು. ಅದರಿಂದಾಗಿ ನೋಡಿ, ಬಡವರು ಬಳಸ್ತಾ ಇದ್ದಂಥ ಸಿಟಿ ಬಸ್ ಸ್ಟಾಪ್ಗಳು, ಅಂದವಾದ ಬಸ್ ಸ್ಟಾಪ್ಗಳ ರಚನೆ ಆಯಿತು. ₹1 ಆ ಶೌಚಾಲಯಗಳ ನಿರ್ಮಲಾ ಬ್ಯಾಂಗ್ಳೂರು ಶೌಚಾಲಯಗಳ ರಚನೆ ಆಯಿತು. ಬರೀ ಶ್ರೀಮಂತರದ್ದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲ, ಇವನ್ ಸಾಧಾರಣ ಜನರ ಅಂದ್ರೆ ನಾನು ಈ ಕಾರ್ಪೊರೇಟ್ ವಲಯನ ಯಾಕೆ ಅಭಿನಯಿಸ್ತೀನಿ ಅಂತಂದ್ರೆ, ಒಂದು ಸಂಕೀರ್ಣವಾದ ತಂತ್ರಜ್ಞಾನವನ್ನು ತೀರಾ ಸುಲಭ ಅನ್ನೋ ರೀತಿಯಲ್ಲಿ ಅನುಷ್ಠಾನ ಮಾಡಿಬಿಟ್ರು. ತೀರಾ ಸರಳವಾದ ಸಂಗತಿಗಳು, ಒಂದು ಸಿಟಿ ಬಸ್ ಸ್ಟಾಪು ಅಥವಾ ಒಂದು ಪಬ್ಲಿಕ್ ಸಾರ್ವಜನಿಕ ಶೌಚಾಲಯವನ್ನು ಸುಂದರವಾಗಿ ಮಾಡ್ತಾರೆ. ಸೊ ಅವರ ಪ್ರತಿಭೆ ಮತ್ತು ಪರಿಶ್ರಮವನ್ನು ಕೃಷ್ಣ ಅವರು ಯಾವ ರೀತಿಯಾಗಿ ಧನಾತ್ಮಕವಾಗಿ ಬಳಸ್ಕೊಂಡ್ರು ಆ ರೀತಿ ಮುಂದಿನ ಮುಖ್ಯಮಂತ್ರಿಗಳು ಬರ್ತಾನೆ ಇಲ್ಲ. 16 ಬಜೆಟ್ಗಳ ನಂತರ ಇವ್ರದ್ದು ಆರ್ಥಿಕ ಚಿಂತನೆಯನ್ನು ಸಿದ್ದರಾಮಯ್ಯನವರು ಕನಿಷ್ಠ ಅಟ್ಲೀಸ್ಟ್ ಸ್ಪಷ್ಟವಾಗಿ ಹೇಳಿ ಏನು ಹೇಳ್ತಾ ಇಲ್ಲ. ಆಮೇಲೆ ನಾನು ಶಿಕ್ಷಣ ನೀತಿಯನ್ನು ತಿರಸ್ಕರಿಸಿರೋ ಬಗ್ಗೆ ಒಂದು ಮಾತಾಡಿದೆ. ಯಾಕೆಂತಂದ್ರೆ 1,000 ಅಂಗನವಾಡಿಗಳು ಕಟ್ಟಡ ಕಟ್ಟಿಸ್ತೀವಿ ಅಂತ ಹೇಳ್ತಾರೆ ಹೊರತು ಆ ನೂತನ ಶಿಕ್ಷಣ ಒಪ್ಕೊಂಡಿದ್ರೆ ಏನಾಗ್ತದೆ ಗೊತ್ತಾ? ಅಂಗನವಾಡಿಗಳನ್ನ ಉನ್ನತೀಕರಣ ಮಾಡಬೇಕಾಗಿತ್ತು. ಬಹಳ ಮುಖ್ಯವಾದ ಬದಲಾವಣೆನೇ ಪೂರ್ವ ಪ್ರಾಥಮಿಕ ಶಿಕ್ಷಣ, ನರ್ಸರಿ, LKG, UKG ಸರ್ಕಾರ ವಹಿಸ್ಕೋಬೇಕಾಗಿತ್ತು. ಅಂಗನವಾಡಿಗಳನ್ನ ಪೂರ್ವ ಪ್ರಾಥಮಿಕ ಶಾಲೆಗಳಂತೂ ಉನ್ನತೀಕರಣ ಮಾಡಬೇಕಾಗಿತ್ತು. ಅದೇ ರೀತಿ ಉನ್ನತ ಶಿಕ್ಷಣದಲ್ಲಿ ಮಲ್ಟಿಪಲ್ ಚಾಯ್ಸ್ ಆಪ್ಷನಲ್ಸು ಮತ್ತು ಮಲ್ಟಿ ಪಾಯಿಂಟ್ ಎಕ್ಸಿಟ್ ಎಂಟ್ರಿ ಎಲ್ಲ ಇತ್ತು. ಅಂದರೆ ಬಹುಶಿಸ್ತೀಯ ಐಚ್ಛಿಕ ವಿಷಯಗಳ ಆಯ್ಕೆ ಆಯಿತು. ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ರು. ಅದು ಜಾಗತಿಕ ಮಾದರಿ ಆಗಿತ್ತು. ಕರ್ನಾಟಕ ಹುಡುಗರನ್ನ ಯಾಕೆ ನೀವು ಅನಾಥರಾಗಿ ಮಾಡ್ತಿದ್ದೀರಾ? ಇಷ್ಟಲ್ಲೇ ಆದೇಶ ಹೊರಡಿಸ್ತಾರಂತೆ 4 ವರ್ಷಗಳ ಪದವಿ ತರಗತಿಯನ್ನು ರದ್ದು ಮಾಡಿಬಿಟ್ಟು 3 ವರ್ಷದ ತರಗತಿ ವಾಪಸ್ ಹೋಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.